ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಡಿಸೈನ್ನ ಹಾಕೋದು ಹೇಗೆ ಅಂತ ನೋಡೋಣ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನೋಡಿರಿ, ಜರಿ ಥ್ರೆಡ್ಡಿಂದ ಸ್ವಲ್ಪ ದಪ್ಪಾಗಿರೋ ಜರಿ ಥ್ರೆಡ್ ಮೇಲೆ ನಾಟ್ ಹಾಕೋರಿ. ಹಾಕ್ಕೊಂಡು ಅದೇ ಲುಪ್ಪಿಂದನೇ ಚೈನ್ ಸ್ಟಿಚಸ್ನ ಹಾಕೊತ ಹೋಗ್ರಿ. ಎವ್ರಿ ಟೈಮ್ ಹೇಳೋವಾಗೆ ಸ್ಮಾಲ್ ಚೈನ್ ಸ್ಟಿಚಸ್ನ ಹಾಕ್ರಿ. ಎಕ್ಸ್ಟ್ರಾ ಇರೋ ದಾರನ ಕೆಳಗಡೆ ಇನ್ನೊಂದು ಸೂಜಿ ತೊಗೊಂಡು ಅದನ್ನು ಕೆಳಗೆ ತಗೊಂಬಿಡ್ರಿ. ನೋಡಿರಿ, ಚೈನ್ ಸ್ಟಿಚಸ್ನ ಹಾಕೋಂತ ಹೋಗ್ರಿ. ತುಂಬ ಚೆನ್ನಾಗಿ ಬಂದಿದೆ ಇದು ಡಿಸೈನು. ಸ್ಲೀವ್ ಡಿಸೈನು ಅಷ್ಟೇ, ಮತ್ತು ಬ್ಯಾಕ್ ನೆಕ್ ಡಿಸೈನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿರಿ ಒಂದು ಸರಿ. ಮತ್ತು ಪ್ಯಾಟರ್ನ್ ಮುಗಿಯೋಕ್ಕೆ ಬಂದಾದಮೇಲೆ ಹೇಳ್ತೀನಿ. ಇನ್ನೂ 2-3 ಆಪ್ಷನ್ ಇದೆ ಈ ಡಿಸೈನಲ್ಲಿ. ಆಮೇಲೆ ಲಾಸ್ಟಲ್ಲಿ ಅದನ್ನು ಹೇಳ್ತೀನಿ ನಾನು. ಇವಾಗ 3 ಲೈನು ಚೈನ್ ಸ್ಟಿಚಸ್ ಕಂಪ್ಲೀಟ್ ಆದಮೇಲೆ ತಿನ್ ಜರಿನ ತಗೊಂಡು ನಾನು ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ಕೊಳತ್ತೀನಿ. ಸೂಜಿ ಬಂದು 23 ನಂಬರ್ ಸೂಜಿ ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡತ್ತೀನಿ. ಜರಿ ಥ್ರೆಡ್ಡಿಗೆ ನಾವು ಸೂಜಿ ಬಳಸಿರೋದು 14 ನಂಬರ್ ಸೂಜಿ. ಎರಡೆರಡೇ ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ಕೊತ ಹೋಗ್ರಿ. ಶುಗರ್ ಬೀಡ್ ಲೈನ್ ಕಂಪ್ಲೀಟ್ ಆಗಿಬಿಡಲಿ. ಅದಾದಮೇಲೆ ನಾನು ಒಂದು ಸ್ಟೋನ್ ಚೈನ್ನ ಅಂಟಿಸ್ಕೊಂಡಿದ್ದೀನಿ. ಅದನ್ನು ವಿಡಿಯೋದಲ್ಲಿ ತೋರಿಸಿಲ್ಲ ನಾನು, ಅದು ಸ್ಕಿಪ್ ಆಗಿಬಿಟ್ಟೈತೆ, ವಿಡಿಯೋ ಸಿಗಲೇ ಇಲ್ಲ ನನಗದು. ಇದು ಶುಗರ್ ಬೀಡ್ ಲೈನ್ ಆದ ತಕ್ಷಣ ಏನು ಮಾಡಿರಿ, ಒಂದು ಗಮ್ಮ ಹಾಕಿ ಸ್ಟೋನ್ ಚೈನ್ನ ಅಂಟಿಸ್ಕೊಂಬಿಡ್ರಿ. ನೋಡಿರಿ, ಅದು ಸ್ಕಿಪ್ ಆಗಿಬಿಟ್ಟೈತೆ ವಿಡಿಯೋ ನನಗೆ. ಇದು ಅಷ್ಟೊಂದು ಅದನ್ನು ಮಾಡೋಕ್ಕಾಗಲಿಲ್ಲ. ಆಮೇಲೆ ನೀವು ಜರಿಯಿಂದ ಅದ್ರ ಮೇಲೆ ಎರಡೆರಡು ಸ್ಟೋನಿಗೂ ಒಂದೊಂದು ಚೈನ್ ಸ್ಟಿಚ್ನ ಹಾಕ್ಕೊಂಡು ಸ್ಟೋನ್ ಚೈನ್ನ ಲಾಕ್ ಮಾಡ್ಕೋರಿ. ಇಲ್ಲಾಂದರೆ ಅದು ಕಿತ್ತೋಗೋ ಚಾನ್ಸಸ್ ಇರುತ್ತೆ, ಕಿತ್ತಿ ಮೇಲೆ ಬರೋ ಚಾನ್ಸ್ ಇರುತ್ತೆ. ಅದಾದಮೇಲೆ ಇನ್ನೊಂದು ಶುಗರ್ ಬೀಡ್ ಲೈನ್ನ ಹಾಕ್ಕೊಳತ್ತೀನಿ. ಸ್ಟೋನ್ ಚೈನ್ನ ಆದಷ್ಟು ಒತ್ತೊತ್ತಾಗಿ ಹಾಕೋದಕ್ಕಿಂತ ಸ್ವಲ್ಪ ಗ್ಯಾಪ್ ಮಾಡಿ ಹಾಕ್ರಿ. ಡಿಸೈನ್ ಭಾಳ ಚೆಂದ ಕಾಣಿಸುತ್ತದ. ಎರಡೆರಡು ಶುಗರ್ ಬೀಡ್ಸ್ನ ಹಾಕ್ಕೊತ ಹೋಗ್ರಿ. ಶುಗರ್ ಬೀಡ್ ಲೈನ್ ಆದಮೇಲೆ ನಾವು ಇನ್ನೂ ಒಂದು ಲೈನ್ನ ಹಾಕ್ಕೊತೀವಿ. ನೋಡಿರಿ, ಕಂಪ್ಲೀಟ್ ಆದಮೇಲೆ ನಾವು ಇವಾಗ 3 mm ಬೀಡ್ಸ್ನ ಹಾಕ್ಕೊಳತ್ತೀವಿ. ಅದೇ ಜರಿ ಥ್ರೆಡ್ನೇ ಕಂಟಿನ್ಯೂಷನ್. 3 mm ಬೀಡ್ಸು ನೀಡಲ್ ನಂಬರ್ 23. 3 mm ಬೀಡ್ಸ್ನ ಆದಷ್ಟು ಒಂದೊಂದೇ ಸ್ಟಿಚ್ ಮಾಡಿರಿ. 2 ಸ್ಟಿಚ್ ಮಾಡಿದರೆ ಲಾಸ್ಟಲ್ಲಿ ರಿಂಗಿಂದ ತೆಗೆದ ಮೇಲೆ ಅದು ಲೂಸ್ ಆಗೋ ಚಾನ್ಸ್ ಇರುತ್ತೆ. ಎರಡೆರಡು ಬೀಡ್ಸ್ ಸ್ಟಿಚ್ ಮಾಡಿದ್ರೆ ಒಂದೊಂದೇ ಸ್ಟಿಚ್ ಮಾಡಿರಿ. ಇನ್ ಕೇಸ್ ಏನಾದರೂ 2 ಜಾಯಿನ್ ಇರೋ ಬಂದಿದ್ದರೆ ಸ್ಟಿಚ್ ಮಾಡಿದರೆ ನಡೆಯುತ್ತೆ. ಬಟ್ ಸಿಂಗಲ್ ಆಗಿದ್ದರೆ ಅದನ್ನು ಒಂದೊಂದೇ ಸ್ಟಿಚ್ ಮಾಡಿರಿ. ಕಂಪ್ಲೀಟ್ ಆಗಿಬಿಡಲಿ ಇದು. ಎಂಡಲ್ಲಿ ನಾಟ್ ಹಾಕ್ಕೊಂಡು ಅಲ್ಲಿಂದನೇ ಮತ್ತು ಈ ಮುಂದಿನ ಡಿಸೈನ್ನ ಕಂಟಿನ್ಯೂ ಮಾಡಿಬಿಡಮ್ಮ. ಕಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಆ ಥ್ರೆಡ್ನ. ಇವಾಗ ಗಮ್ ತೊಗೊಂಡು ಅಲ್ಲಿ ಗ್ಲೂ ಹಾಕಿ ಅಂಟಿಸ್ಕೊಳ್ಳೋಣ. ಅಲ್ಲಿ ನಾವೀಗ 1 mm ಕುಂದನ್ನ ಅಂಟಿಸ್ಕೊಳತ್ತೀವಿ. ಸ್ಟೋನ್ ಕುಂದನಿದು 1 mm. 2 mm ನೋಡಿದ್ವಿ, ನಮ್ಮ ಕಡೆ ಸಿಗಲಿಲ್ಲ ಅದು. ಹಾಗಾಗಿ ನಾವು 1 mmನೇ ಹಚ್ಕೊಳತ್ತೀನಿ. ನನ್ನ ಒಪಿನಿಯನ್ ಕೇಳಿದರೆ 1 mm ಅಥವಾ 2 mmಕ್ಕಿಂತ 2 mm ಅಂದರೆ ಸ್ವಲ್ಪ ದೊಡ್ಡದು ಅನಿಸುತ್ತೆ. 1.5 mm ಸಿಕ್ಕರೆ ಅದನ್ನು ಹಚ್ಕೊಬೋದು, ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಅದಕ್ಕೆ ಅದ್ರ ಸುತ್ತಲೂ ನಾನು 2 mm ಲೈಟ್ ವೇಟ್ ಬೀಡ್ಸ್ ಬರ್ತದಲ್ಲ ಅದನ್ನು ಸ್ಟಿಚ್ ಮಾಡ್ಕೊಂಡೀನಿ. ಮತ್ತು ಒಂದು ಪಾವಿಂಚು ಗ್ಯಾಪ್ ಅಷ್ಟೇ, ಪಾವಿಂಚ್ ಅಷ್ಟೇ. ಹಿಂದಿನ ವಿಡಿಯೋದಲ್ಲಿ ಅರ್ಧ ಇಂಚ್ ಗ್ಯಾಪ್ ಬಿಟ್ಟಿದ್ವಲ್ಲ, ಅಷ್ಟಿಲ್ಲ, ಇಲ್ಲಿ ಪಾವಿಂಚ್ ಅಷ್ಟೇ. ಪಾವಿಂಚ್ ಗ್ಯಾಪಲ್ಲಿ ಇನ್ನೊಂದು ಕುಂದನ್ನು ಅಂಟಿಸ್ಕೊಂಡು ಮತ್ತು 2 mm ಬೀಡ್ಸ್ನ ಅದ್ರ ಸುತ್ತಲೂ ಸ್ಟಿಚ್ ಮಾಡ್ಕೊಳತ್ತೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ಅರ್ಧ ಇಂಚಿಗೂ ಒಂದೊಂದು ಕುಂದನ್ನು ಅಂಟಿಸ್ಕೊರಿ ಅಂತ ಹೇಳಿದ್ನಲ್ಲ, ಈ ವಿಡಿಯೋದಲ್ಲಿ ಹಂಗೆ ಹೇಳಲ್ಲ ನಾನು. ಯಾಕಂದರೆ 2 mm ಬೀಡ್ಸು ಒಂದೊಂದು ಕರೆಕ್ಟಾಗಿ ಕುಂಡ್ರದಿಲ್ಲ. 5 ಬೀಡ್ಸ್ ಅಷ್ಟೇ ಕುಂಡ್ರಲತ್ತಾವ ಇದ್ರಾಗ. ಹಾಗಾಗಿ ಹಾಕೊಳ್ಳಾರ್ದೆ ಇರ್ರಿ ಅಂತ ಹೇಳಲ್ಲ. ಹಂಗೆ ಅವಾಗೇ ಅಂಟಿಸ್ಕೊರಿ, ಹಾಗೆ ಸ್ಟಿಚ್ ಮಾಡಿಬಿಡ್ರಿ. ಅದು ಕುಂದನ್ ಜೊತೆ ಬೀಡ್ಸಿನೂ ಕರೆಕ್ಟಾಗಿ ಕುಂತ್ಕೊಂಡ್ಬಿಡ್ತಾವೆ ಅಲ್ಲೇ. ಪಾವಿಂಚು ಅಷ್ಟೇ ಗ್ಯಾಪ್ ಬಿಡ್ರಿ. ನೋಡಿರಿ, ಎಲ್ಲ ಲೈನ್ ಫುಲ್ ಕಂಪ್ಲೀಟ್ ಆಯ್ತು ನಂದು ಕುಂದಂದು ಔಟ್ಲೈನ್ ಎಲ್ಲ. ಏನು 2 ಕುಂದನ್ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಒಂದು 3 mm ಬೀಡ್ಸು ಮತ್ತು ಒಂದು ಶುಗರ್ ಬೀಡ್ಸ್ನ ಹಾಕಿ ಸ್ಟಿಚ್ ಮಾಡ್ಕೊಳತ್ತೀನಿ. ನಾಟ್ ಹಾಕೊಂಡ್ಬಿಡ್ರಿ. ಆರೆ ನೀಡಲಲ್ಲಿ ಬೇಡ ಸಾದಾ ಸೂಜಿಲಿ ಹಾಕೊತೀವಂದ್ರೆ ಫಸ್ಟ್ ಒಂದು 3 mm ಬೀಡು, ಒಂದು ಸಾದಾ ಶುಗರ್ ಬೀಡನ್ನ ಹಾಕ್ಕೊಂಡು ಮೇಲೆ ದಾರ ತೊಗೊಂಡು ಬೀಡ್ಸ್ನ ಹಾಕ್ಕೊಂಡು ಕೆಳಗಡೆ ದಾರನ ನೀವು ಯಾವ ಪೊಸಿಷನ್ ಬೇಕೋ ಅಲ್ಲಿ ಚುಚ್ಕೊಂಡ್ಬಿಟ್ರೆ ಅದಕ್ಕೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ.
ಅದು ಸ್ವಲ್ಪ ಲೇಟ್ ಆಗುತ್ತೆ ನನಗೆ ಇದಿದ್ದು ಫಾಸ್ಟಾಗಿ ಆಗೋದ್ರಿಂದ ನಾನು ಇದರಲ್ಲೇ ಹಾಕ್ಕೊಳತ್ತೀನಿ. ಎಂಡಲ್ಲಿ ನಾಟ್ ಕಾಣಿಸ್ತವೆ ಜಾಸ್ತಿ. ಹಾಗಾಗಿ ನೀವು ಸಾದಾ ಸೂಜಿಲಿ ಹಾಕ್ಕೊಂಡ್ರೂ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಯಾವ್ದು ಕಂಫರ್ಟ್ ಇರುತ್ತೋ ಅದನ್ನು ಹಾಕೋರಿ. ಫುಲ್ ಈ ಲೈನ್ನ ಕಂಪ್ಲೀಟ್ ಮಾಡ್ಕೊಂಬಿಡ್ರಿ. ಈ ಲೈನ್ ಕಂಪ್ಲೀಟ್ ಆದಮೇಲೆ ನಾವು ಇದನ್ನು ಜುಮ್ಕಾ ಡಿಸೈನ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾನು 1 mm ಬೀಡನ್ನ ಮತ್ತು ಒಂದು ತಿಲಕ್ ಶೇಪ್ ಕುಂದನ್ನು ಅಂಟಿಸ್ಕೊಂಡೀನಿ. ಸಾರಿ, ಬೀಡಲ್ಲ, ಕುಂದನು. 3 ಇದಾವಲ್ಲ, 3 ಮಧ್ಯನೂ 2.5 ಇಂಚ್ ಗ್ಯಾಪ್ ಕೊಟ್ಟೀನಿ, 2.5 ಇಂಚ್ ಗ್ಯಾಪ್ ಕೊಟ್ಟೀನಿ. ಮತ್ತು ಒಂದು ಕುಂದನ್ ಮತ್ತು ಈ ತಿಲಕ್ ರೌಂಡ್ ಕುಂದನ್ ಮತ್ತು ತಿಲಕ್ ಕುಂದನ್ ಮಧ್ಯೆ ಅರ್ಧ ಇಂಚ್ ಗ್ಯಾಪ್ ಕೊಟ್ಟೀನಿ. ಯಾಕಂತ ಈ ಡಿಸೈನು ಹಾಕಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಕುಂದನ್ ಏನು ಅಂಟಿಸಿದ್ನಲ್ಲ ಅದ್ರ ಸುತ್ತಲೂ ನಾನಿವಾಗ 2 mm ಬೀಡ್ಸ್ನ ಸ್ಟಿಚ್ ಮಾಡ್ಕೊಳತ್ತೀನಿ. ಇವಾಗ ಅದ್ರ ಸುತ್ತಲೂ ಗಮ್ ಹಾಕಿ ಸ್ಟೋನ್ ಚೈನ್ನ ಅಂಟಿಸ್ಕೊಳತ್ತೀನಿ. ಸ್ವಲ್ಪ ಹಚ್ಕೊರಿ, ನಾನು ಜಾಸ್ತಿ ಹಚ್ಕೊಂಡ್ಬಿಟ್ಟೆ, ಬೇಗ ವೆಟ್ಟ ಆಗಲಿಲ್ಲ, ಅದು ಜಲ್ದಿ ಒಣಗೋದಿಲ್ಲ, ಅದು ವೆಟ್ ಅಂತೀನಲ್ಲ, ಡ್ರೈ ಆಗೋದಿಲ್ಲ ಅದು ಜಲ್ದಿ. ಗ್ಲೂ ಜಾಸ್ತಿ ಹಚ್ಬಿಟ್ರೆ ಜಲ್ದಿ ಡ್ರೈ ಆಗೋದೇ ಇಲ್ಲ, ಅದು ಹಸಿ ಹಂಗೆ ಇರ್ತದೆ. ಆಮೇಲೆ ಸ್ಟೋನ್ ಎಲ್ಲ ಸರಿದಾಡಕ್ಕೆ ಆಗಿಬಿಡ್ತದೆ. ಇವಾಗ ಅದು ಡ್ರೈ ಆಗೋ ತನಕ ನಾವೇನು ಮಾಡಮು, ಇದು ರೌಂಡ್ ಕುಂದನ್ ಐತಲ್ಲ ಅದ್ರ ಸುತ್ತಲೂ ನಾವು 2 mm ಬೀಡ್ಸ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಅರ್ಧ ಇಂಚಕ್ಕಿಂತ ಚೂರು ಜಾಸ್ತಿ ಇರಲಿ, 0.75 ಇಂಚ್ ಅಂತಲೂ ಹೇಳೋದಿಲ್ಲ, ಸ್ವಲ್ಪ ಜಾಸ್ತಿ ಆಗುತ್ತೆ ಅದು. ಅರ್ಧ ಇಂಚ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಬಿಟ್ಕೊಂಡ್ರೆ ಕರೆಕ್ಟ್ ಜುಮ್ಕಾ ಶೇಪು ಕರೆಕ್ಟಾಗಿ ಬರ್ತದೆ ನಮ್ಗೆ. ನೀವೇನಾದರೂ ಕುಂದನ್ ಸುತ್ತಲೂ ಇನ್ನೂ ಲೈನ್ಸು ಜಾಸ್ತಿ ಹಾಕೋತೀವಿ ಅನ್ನೋದಾದ್ರೆ ಗ್ಯಾಪು ಇನ್ನೊಂದು ಸ್ವಲ್ಪ ಕುಂದನ್, ರೌಂಡ್ ಕುಂದನ್ ಮತ್ತು ತಿಲಕ್ ಕುಂದನ್ ನಡುವೆ ಗ್ಯಾಪ್ ಇನ್ನೂ ಜಾಸ್ತಿ ಮಾಡ್ಕೋಬೋದು. ಇವಾಗ ಅದು ಸ್ಟೋನ್ ಕುಂದನ್ ಡ್ರೈ ಆಗೈತಲ್ಲ ಅದ್ರ ಸುತ್ತಲೂ ನಾನೇನು ಮಾಡ್ತೀನಿ, 2 mm ಕುಂದನ್ನು ಸ್ಟಿಚ್ ಮಾಡ್ಕೊಳತ್ತೀನಿ. ನೋಡಿರಿ, ಕರೆಕ್ಟ್ ನಾವೇನು 1/2 ಇಂಚ್ಗಿಂತ ಚೂರು ಜಾಸ್ತಿ ಬಿಡ್ತೀವಲ್ಲ ಅಲ್ಲಿಗೆ ನಮ್ದಿದು ಔಟ್ಲೈನ್ ಹಾಕ್ಕೊಳ್ಳೋಷ್ಟೇ ಅದು ಅಲ್ಲಿಗೆ ಜಾಯಿನ್ ಆಗಿಬಿಡ್ತದೆ. ನಮ್ಮದು ಜುಮ್ಕಾ ಡಿಸೈನು ಕರೆಕ್ಟಾಗಿ ಬಂದ್ಬಿಡ್ತದೆ. ಪೊಸಿಷನಿಂಗ್ ಕರೆಕ್ಟಾಗಿದ್ದರೆ ಡಿಸೈನ್ದು ಔಟ್ಲುಕ್ಕು ಭಾಳ ಚಲೋ ಬರ್ತದೆ. ಪೊಸಿಷನಿಂಗ್ ಏನಾದರೂ ತಪ್ಪಾದರೆ ಬೀಡ್ಸ್ ಎಲ್ಲ ಒತ್ತಾಗಿ ಕುಂತ್ಕೊಂಡು ಅಂದರೆ ಡಿಸೈನ್ ಚಲೋ ಬರೋದಿಲ್ಲ. ರಿಂಗಿಂದ ಆಚೆ ತೆಗೆದ ಮೇಲೂ ಅಷ್ಟೇ ಹಿಂಗೆ ಇರಬೇಕದು, ಅಂದರೆ ನಮ್ಮದು ಕರೆಕ್ಟಾಗಿ ಬಂದದಂತ ಅರ್ಥ. ಅದು ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊರಿ. ಫಸ್ಟು ಒಂದು ಸ್ಟಿಚ್ ಮಾಡ್ಕೊಂಬಿಡ್ರಿ, ಅದರಿಂದ ನಿಮಗೆ ಗೊತ್ತಾಗುತ್ತೆ ಯಾವ ಪೊಸಿಷನ್ಗೆ ಏನು ಹಾಕ್ಕೋಬೇಕು ಅಂತ ಒಂದು ಐಡಿಯಾ ಬಂದ್ಬಿಡುತ್ತೆ. ಆಮೇಲೆ ಉಳ್ಕಿದ್ದೆಲ್ಲ ಅದೇ ರೀತಿ ಮಾಡ್ಕೊರಿ. ಒಂದು 4 ಬೀಡ್ಸನ್ನ ಬಿಟ್ಟು ನಾನೇನು ಮಾಡ್ತೀನಿ, ಅದ್ರ ಸುತ್ತಲೂ ಕೆಳಗಡೆ ಏನು ರೌಂಡ್ ಯು ಥರ ಬಂದದಲ್ಲ ಆ ಶೇಪ್ಗೆ ನಾನು 3 mm ಬೀಡ್ಸ್ನ ಸ್ಟಿಚ್ ಮಾಡ್ಕೊಳತ್ತೀನಿ. ಈ ಸ್ಟೆಪ್ ಬೇಕಿದ್ರೆ ನೀವು 2 ಮಾಡ್ಕೋಬೋದು. ನಾವು ಒಂದೇ ಹಾಕ್ಕೊಂಡೀನಿ, 3 mm ಬೀಡ್ಸ್ನ ಒಂದು ಲೈನ್ ಮಾತ್ರ ಹಾಕ್ಕೊಂಡೀನಿ. ನೀವು 2 ಲೈನ್ ಹಾಕ್ಕೋಬೋದು. ನಿಮ್ಗೆ ಇನ್ನೊಂದು ಸ್ವಲ್ಪ ಲಾಂಗಾಗಿ ಕಾಣಲಿ ಜುಮ್ಕಾ ಅನ್ನೋ ಇದ್ದರೆ ಒಪಿನಿಯನ್ ಇದ್ದರೆ ಇನ್ನೂ ಒಂದು ಲೈನು ಅದ್ರ ಕೆಳಗಡೆ ಆ ಸೈಡು ಈ ಲಾಸ್ಟಲ್ಲಿ ಒಂದು ಬೀಡು, ಈ ಲಾಸ್ಟಲ್ಲಿ ಒಂದು ಬೀಡ್ ಬಿಟ್ಟು ಇನ್ನೂ ಒಂದು ಲೈನ್ 3 mm ಬೀಡ್ಸ್ನ ಹಾಕ್ಕೊಂಡು ಅದ್ರ ಕೆಳಗಡೆ ನೀವು ಈಸದ್ ನಾನು ಏನು ಹಾಕಕತ್ತೀನಲ್ಲ, ಒಂದು ರೌಂಡ್ ಬೀಡ್ ಮತ್ತು ಒಂದು ಶುಗರ್ ಬೀಡು ಅದನ್ನು ಹಾಕ್ಕೋಬೋದು. ನಾನು ಒಂದು ಲೈನ್ ಮಾತ್ರ ಹಾಕ್ಕೊಂಡು, ನೀವು 2 ಲೈನ್ ಹಾಕೋರಿ. ಸ್ಟೋನ್ ಚೈನ್ಗೆ ನಾವು ಚೈನ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮಾಡಲಿಲ್ಲ ಅಂದರೆ ಈ ಥರ ಮೇಲೆ ಎದ್ದು ನಿಂತ್ಕೊಂಡ್ಬಿಡ್ತದೆ ಅದು. ಹಾಗಾಗಿ ಸೇಫ್ ಅಂದರೆ ನೀವು ಸ್ಟೋನ್ ಚೈನ್ಗೆ ಕಡ್ಡಾಯವಾಗಿ ಚೈನ್ ಸ್ಟಿಚ್ ಹಾಕ್ಕೊಂಡು ಲಾಕ್ ಮಾಡ್ಕೋರಿ. ಗಮ್ ಹಾಕಿವಿ ಅಂಟ್ಕೊಳ್ತಂತ ಹಂಗೆ ಬಿಟ್ಟರೆ ಬೀಡ್ಸಿನ ನಾವೇನು ಟೈಟಾಗಿ ಸ್ಟಿಚ್ ಮಾಡ್ತೀವಲ್ಲ ಅದು ಎದ್ದು ಬಿಡ್ತದೆ ಮೇಲೆ. ನಂದು ಹಾಗೆ ಆಗತ್ತಿತ್ತು. ಇದು ಕೆಳಗೆ ಎಲ್ಲ ಮುಗಿದ ತಕ್ಷಣ ನಾನು ಫಸ್ಟ್ ಅದಕ್ಕೆ ಔಟ್ಲೈನ್ ಹಾಕ್ಕೊಂಡೆ, ಆಮೇಲೆ ಹಾಕೋರಿ. ಅವು ಬೀಡ್ಸ್ನ ಒಂದು 3 mm ಬೀಡ್ಸ್ ಮತ್ತು ಒಂದು ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ಕೊಂಬಿಡ್ರಿ. ಬೇಕಪ್ಪ ಇನ್ನೊಂದು ಅಂದರೆ ಇನ್ನೊಂದು 3 mm ಬೀಡ್ಸ್ನ ಸಿಂಗಲಾಗಿ ಸ್ಟಿಚ್ ಮಾಡ್ಕೊರಿ. ಅದಾದಮೇಲೆ ಅದ್ರ ಕೆಳಗಡೆ ನೀವು 3 mm ಬೀಡ್ಸ್ ಮತ್ತು ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ಕೊರಿ. ಇನ್ನೂ ಒಂದು ಸ್ಟೆಪ್ಪು ಜಾಸ್ತಿ ಆಗುತ್ತೆ, ಅದು ಇನ್ನೊಂದು ಚೂರು ಗ್ರ್ಯಾಂಡಾಗಿ ಕಾಣಿಸುತ್ತೆ. ಆ್ಯಸ್ ಎ ವಿಶ್ ನೀವು ಯಾವ ಥರ ಯೋಚನೆ ಮಾಡ್ತೀರ ಆ ಥರ ಹಾಕ್ಕೋಬೋದು. ನೆಕ್ಕಿಗೆ ಬಂದು ನಾನು ಹೇಳಿದ್ನಲ್ಲ ಇನ್ನೊಂದು ಸ್ಟೆಪ್ ಹೇಳ್ತೀನಿ ಅಂತ, ಇದು ಕಂಪ್ಲೀಟ್ ಆದಮೇಲೆ ನೆಕ್ಕಿಗೆ ಬಂದು ನಾವೊಂದು 3 mm ಬೀಡ್ ಒಂದು ಶುಗರ್ ಬೀಡ್ಸ್ ಹಾಕ್ಕೊಂಡಿನಲ್ಲ, ಅದ್ರ ಬದಲು ನೀವೇನು ಮಾಡಬೇಕು, ಫ್ರೆಂಚ್ ನೋಟ್ ಹಾಕೋರಿ. 3 ಫ್ರೆಂಚ್ ನೋಟ್ ಹಾಕೋರಿ. ಎಂಡಲ್ಲಿ ಲಾಸ್ಟಲ್ಲಿ ರೌಂಡ್ ಏನು ನಾವು ಹಾಕ್ಕೊತೀವಲ್ಲ ಅಲ್ಲಿ ನೀವು ಗ್ಯಾಪಲ್ಲಿ 3 ಫ್ರೆಂಚ್ ನೋಟ್ ಹಾಕೋರಿ, ಲಾಂಗ್ ಫ್ರೆಂಚ್ ನೋಟು. ಇರಲಿಲ್ಲ ಅಂದರೆ ಟ್ಯೂಬ್ ಬೀಡ್ಸ್ ಹಾಕೋರಿ.
ಮೂರು ಟ್ಯೂಬ್ ಬೀಡ್ಸ್ ಹಾಕೋರಿ ಅದು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನಾವು ಅಲ್ಲಿ ಗ್ಯಾಪ್ ಕಾಣಬಾರ್ದು ಅಂತ ಮೂರು ಬೀಡ್ಸ್ ಹಾಕಿ ಬುಟ್ಟ ಥರ ಮಾಡ್ಕೊಳತ್ತೀವಿ. ಸ್ಲೀವ್ಸಿಗೆ ಅಷ್ಟೇ ಮಾಡೀನಿ, ಬ್ಯಾಕ್ ನೆಕ್ಕಿಗೆ ಮಾಡಿಲ್ಲ. ಕಂಪ್ಲೀಟ್ ಆಯಿತು ನಮ್ಮದು ಡಿಸೈನ್. ನೋಡಿರಿ ನಮ್ಮ ಡಿಸೈನ್ ಈ ಥರ ಬಂದಿದೆ. ಇದು ಸ್ಲೀವ್ಸ್ ಡಿಸೈನ್ ಅಷ್ಟೇ, ಬ್ಯಾಕ್ ನೆಕ್ ಡಿಸೈನ್ ಫಸ್ಟಿಗೆ ನಾನು ತೋರಿಸೀನಿ. 3 ಜುಮ್ಕಾ ಡಿಸೈನ್ ಬಂದಿದೆ ಮತ್ತು ಬೇಸ್ ಲೈನ್ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನೀವು ಟ್ರೈ ಮಾಡಿರಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ರಿ. ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ಬೇರೆ ಥರ ಏನಾದರೂ ನಿಮಗೂ ಐಡಿಯಾಸ್ ಇದ್ದರೆ ನನ್ನ ಜೊತೆ ಶೇರ್ ಮಾಡ್ಕೊರಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಬಾಯ್.